ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಿನ್ನೆ ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಲೆವೆಲ್ಸ್ ಏನಿತ್ತು, ಅನಾಲಿಸಿಸ್ ವರ್ಕ್ ಆಗಿದೆಯಾ ಇಲ್ಲ, ಪ್ಲಸ್ ಈ ವಾರ ಪೂರ್ತಿ ಏನು ಪ್ರಾಫಿಟ್ ಮಾಡಿದ್ವಿ ಅದೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಅನಾಲಿಸಿಸ್ ಒಂದು ಸತಿ ಪ್ಲೇ ಮಾಡ್ತೀನಿ ನೋಡಿ. అప్పుడు ఇది సెకండ్ టైం పోతుంది కాబట్టి మనం సెల్లింగ్ అయితే ప్లాన్ చేసుకుందాం. ప్లస్ ఫస్ట్ హాఫ్ పైన పోతుందంటే వీకెండ్ ఉంది కాబట్టి హయ్యర్ రేంజ్లో ఉంది కాబట్టి ప్రాఫిట్ బుకింగ్ ఎక్స్పెక్టెడ్. అప్పుడు మనం సెకండ్ హాఫ్లో సెల్లింగ్ ప్లాన్ అయితే చేద్దాం సార్. ಇಚ್ಚಾರಂటే ಫಸ್ಟ್ ಕೇಳಿಸ್ಕೊಂಡ್ರಲ್ಲ, ಅದು ಮೇನ್ ಸ್ಟೂಡೆಂಟ್ಸ್ಗೆ ತೆಲುಗಲ್ಲಿ ಮಾಡಿರೋದು. ಯೂಟ್ಯೂಬಲ್ಲಿರೋ ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಇದು ಯೂಟ್ಯೂಬಲ್ಲಿರೋದು, ಇದು ಕೂಡ ನೋಡ್ಕೊಳ್ಳಿ ಒಂದ್ಸಲಿ. ತುಂಬ ಕ್ಲಿಯರ್. ಈ ಲೋ ಒಂದು ಲೈನ್ ನಾನೇ ಹಾಕ್ತೀನಿ. ಇದ್ರ ಕೆಳಗಡೆ ಒಂದು ಕ್ಯಾನ್ ಕ್ಲೋಸ್ ಆಗಿದೆ ಅಂದರೆ ರೀಟೆಸ್ಟ್ ಮಾಡಿ ಲೋ ಬ್ರೇಕ್ ಆಗಬೇಕು. ಆವಾಗ ನೀವು ಈ ಕಡೆ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿವರೆಗೂ ನಿಮ್ಮ ಫಸ್ಟ್ ಟಾರ್ಗೆಟ್, ಇದು ಬ್ರೇಕ್ ಆಗಿ ಬಂದರೆ ಇದು ನಿಮ್ಮ ಸೆಕೆಂಡ್ ಟಾರ್ಗೆಟ್. ಇದು ಅಪ್ ಸೈಡ್ ಹೋಗುತ್ತೆ ಅಂದರೆ ವೆಯ್ಟ್ ಮಾಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಓಕೆ, ನೀವು ಬೈಯಿಂಗ್ ಮಾಡಬೇಕಾದ್ರೆ ಬ್ಯಾಂಕ್ ನಿಫ್ಟಿ ಚೆನ್ನಾಗಿದೆ, ಸೆಲ್ಲಿಂಗ್ ಮಾಡಬೇಕಾದ್ರೆ ನಿಫ್ಟಿ ಚೆನ್ನಾಗಿದೆ. ಕ್ಲಿಯರ್? ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ರೆ ಮಾತ್ರ ಇಲ್ಲಿ ಸೆಲ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಕೋಪ್ ಆ್ಯಂಡ್ ರೀಚ್ ಪ್ರಾಬ್ಲಮ್ ಬರ್ತದೆ. ಇಲ್ಲಿಂದ ಬೈ ಪ್ಲಾನ್ ಮಾಡಬೇಕು, ಅವಾಗ ನಾನು ನೋಡ್ಕೋತೀನಿ. ಫೋಕಸ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ. ನಿಫ್ಟಿ ಅನ್ನೋದು ಇಂಡಿಸಿಷನ್ ಮಾರ್ಕೆಟ್, ಅಂದರೆ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಸೆಂಟ್ರಲ್ ಇದೆ. ಒಂದು ರೀಟ್ರೆಸ್ ಆಗೋವರೆಗೂ ಸೆಲ್ ಕಡೆ ಕ್ಲಾರಿಟಿ ಇರಲ್ಲ, ಬೈ ಡಿಪ್ ಆಗೋವರೆಗೂ ಬೈ ಕಡೆ ಕ್ಲಾರಿಟಿ ಇರಲ್ಲ. ಓಕೆ, ನಿಫ್ಟಿನ ಅವಾಯ್ಡ್ ಮಾಡಿ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡಿ. ಇಲ್ಲ ನಿಮ್ಮ ಅನಾಲಿಸಿಸ್ ಕೇಳಿಸ್ಕೊಂಡ್ರಲ್ಲ, ನಿಫ್ಟಿ ಅನ್ನೋದು ಇಂಡಿಸಿಷನ್ ಮಾರ್ಕೆಟ್. ಹೈಯರ್ ರೇಂಜ್ ಹೋಗೋವರೆಗೂ ಸೆಲ್ಲಿಂಗ್ ಕಡೆ ಕ್ಲಾರಿಟಿ ಇರಲ್ಲ, ಕೆಳಗಡೆ ಬರೋವರೆಗೂ ಬೈ ಕಡೆ ಕ್ಲಾರಿಟಿ ಇರಲ್ಲ ಅಂತ. ಮಾರ್ಕೆಟ್ ಓಪನಿಂಗ್ಗೆ ನಿಮ್ಗೆ ಹೈಯರ್ ರೇಂಜಲ್ಲಿ ರೆಸಿಸ್ಟೆನ್ಸ್ ಹತ್ರ ಸಿಕ್ತು, ರೈಟ್? ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ, ಗ್ಯಾಪ್ ಅಪ್ ಓಪನ್ ಆಯಿತು. ರೆಸಿಸ್ಟೆನ್ಸ್ ನೋಡಿ ಯಾವ ಥರ ವರ್ಕ್ ಆಗಿದೆ ಅಂತ, ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇಲ್ಲಿಂದ ಸೆಲ್ ಮಾಡಿದ್ವಿ ಬೆಳಿಗ್ಗೆ. ನಿಮ್ಗೆ ಏನು ಹೇಳಿದ್ದೆ, ಇದ್ರ ಕೆಳಗಡೆ ಬಂದರೆ ಪಿ ತಗೊಳ್ಳಿ, ಫಸ್ಟ್ ಟಾರ್ಗೆಟ್ ಇದು, ಸೆಕೆಂಡ್ ಟಾರ್ಗೆಟ್ ಇದು ಅಂತ. ಇದು ಕೂಡ ಪರ್ಫೆಕ್ಟಾಗಿ ಬಂದಿದೆ. ಇದು ನೋಡಿ, ನಾವು ಇಲ್ಲಿಂದ ಸೆಲ್ ಮಾಡಿ ಈ ಮೂಮೆಂಟಮ್ ಪೂರ್ತಿ ಬಂದಿದೆ. ಇನ್ನೊಂದು ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದಾವೆ ನೋಡ್ಕೊಳ್ಳಿ. ಇಲ್ಲಿ ರೆಸಿಸ್ಟೆನ್ಸ್ ನೋಡಿ, ಇಲ್ಲಿ ಸಪೋರ್ಟ್ ನೋಡಿ. ನಾನು ನಿಮ್ಗೆ ಸುಮಾರು ಸತಿ ಹೇಳಿರ್ತೀನಿ, ನನ್ನ ಸಪೋರ್ಟ್ ಬ್ರೇಕ್ ಆದಮೇಲೆ ರೀಟ್ರೆಸ್ ಮಾಡಿ ಮತ್ತೆ ಫಾಲ್ ಆಗುತ್ತೆ ಅಂತ. ಇದು ನೋಡಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದಾದಮೇಲೆ ನಮ್ಮ ಝೋನ್ ಇಷ್ಟು ಫಾಲ್ ಆಗ್ತಾಯಿದ್ರೆ ಕೂಡ ನಮ್ಮ ಮೇಜರ್ ಸಪೋರ್ಟ್ ಹತ್ರ ಬಂದು ನಿಂತೋಯ್ತು, ರೈಟ್? ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಲೆವೆಲ್ಸ್ ಕೂಡ. ಬ್ಯಾಂಕ್ ನಿಫ್ಟಿ ಏನು ಅನಾಲಿಸಿಸ್ ಹೇಳಿದ್ದೆ ಒಂದ್ಸಲಿ ಚೆಕ್ ಮಾಡಿ. ಇಲ್ಲ ಪ್ಲೇ ಮಾಡಿದ್ರೆ ಕೂಡ ನಾನು ಪ್ಲೇ ಮಾಡ್ತೀನಿ. ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಈ ಝೋನಿಂದ ಮೇಲೆ ಬಂದರೆ, ರೈಟ್, ಈ ಝೋನಿಂದ ಮೇಲೆ ಬಂದರೆ ಸಿ ಇ ಬೈ ಮಾಡಬೇಡಿ. ಮತ್ತೆ ಕರೆಕ್ಷನ್ ಬಂದು ಇಲ್ಲಿವರೆಗೂ ಬರುತ್ತೆ. ಬಂದ ಮೇಲೆ ನೀವು ಇಲ್ಲಿಂದನೇ ನಿಮ್ಮ ಪ್ಯಾಟ್ರನ್ ನೋಡ್ಕೊಂಡು ಬೈ ಮಾಡಿ ಅಂತ ಹೇಳಿದ್ದೆ. ಓಕೆ, ರೈಟ್? ಇಲ್ಲಾಂದರೆ ಪ್ಲೇ ಮಾಡ್ತೀನಿ, ಒಂದು ನಿಮಿಷ ಇರಿ. ರೀಟ್ರೆಸ್ ಮಾಡುತ್ತೆ, ಇಲ್ಲಿವರೆಗೂ ರೀಟ್ರೆಸ್ ಮಾಡಿ ಇದು ಹೈ ಕ್ರಾಸ್ ಆಗುವಾಗ ಬೈ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು. ಇಲ್ಲಿ 49,500 ಇಲ್ಲಿ ಸ್ವಲ್ಪ ಇದಕ್ಕೆ ಬ್ರೇಕ್ ಮಾಡಿ ಇದ್ರ ಮೇಲೆ ಕ್ಲೋಸ್ ಆಗಬೇಕು. ಕ್ಲೋಸ್ ಆದಮೇಲೆ ಹೈ ಕ್ರಾಸ್ ಆಗುವಾಗ ಬೈ ಮಾಡಬೇಡಿ. ಮತ್ತೆ ರಿಟರ್ನ್ ಬರುತ್ತೆ ಈ ಟ್ರೆಂಡ್ ಲೈನ್ವರೆಗೂ, ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಮೇಲೆ ಹೋಗುತ್ತೆ. ಇಲ್ಲೆಲ್ಲಾದರೂ ನಿಮ್ಮ ರಿಜೆಕ್ಷನ್ ನೋಡಿಕೊಂಡು 3 ಮಿನಿಟ್ಸಲ್ಲಿ 1 ಮಿನಿಟಲ್ಲಿ ರಿಜೆಕ್ಟನ್ನು ನೋಡಿಕೊಂಡು ಬೈ ಮಾಡಿ ಈ ಕ್ಯಾಂಡಲ್ ಎಸ್ ಅಲ್ಲಿ ಇಟ್ಕೊಂಡು. ಕೇಳಿಸ್ಕೊಂಡಲ್ಲ, ಫಸ್ಟ್ ರಿಜೆಕ್ಷನ್ ಬಂದರೆ ಬೈ ಮಾಡಬೇಡಿ. ಇದೇ ಕ್ಲಿಯರಾಗಿ ಬೈ ಮಾಡಬೇಡಿ. ಮತ್ತೆ ಅದು ಈ ಝೋನಿಗೆ ಬರುತ್ತೆ. ಇಲ್ಲಿಗೆ ಬಂದಮೇಲೆ ನಿಮ್ಮ ಪ್ಯಾಟ್ರನ್ ನೋಡ್ಕೊಂಡು ನಿಮ್ಮ ರಿಜೆಕ್ಷನ್ ನೋಡ್ಕೊಂಡು ಬೈ ಮಾಡಿ ಅಂತ. ಇಲ್ಲಿ ಯಾವ ಪ್ಯಾಟ್ರನ್ ಯಾರಿಗೆ ಸಿ ಎಂಟ್ರಿ ಕೊಟ್ಟಿದೆ ಅಂತ ನೀವು ಹೇಳ್ಬೋದು. ಟೋಟಲ್ ಸ್ಟಾಕ್ ಮಾರ್ಕೆಟಲ್ಲಿರೋ ಪ್ಯಾಟ್ರನ್ ಯಾವುದು ಇಲ್ಲಿ ಸಿ ಎಂಟ್ರಿ ಕೊಟ್ಟಿಲ್ಲ. ಯಾರಾದರೂ ಸಿ ಎಂಟ್ರಿ ತೊಗೊಂಡಿದ್ದಾರೆ ಅಂದರೆ ಅದು ಅವರ ಅನಾಲಿಸಿಸ್, ನೋ ಪ್ರಾಬ್ಲಮ್. ಓಕೆ, ನಾವೇನು ಮಾಡಿದ್ದೀವಿ, ತುಂಬ ಸಿಂಪಲ್ ಮಾಡಿದ್ದೀವಿ ನಾವು ಇವತ್ತು. ಇದು ಸಿ ಇ, ಈ ಕ್ಯಾಂಡಲ್ ಪೂರ್ತಿ ಸಿ ಇ, ಇದು ಪೂರ್ತಿ ಪಿ ಇ, ಇದು ಸಿ ಇ ಮತ್ತು ಇದು ಸಿ ಇ. ಇಷ್ಟು ಮಾಡಿದ್ವಿ. ಯಾವ ಸಿಂಗಲ್ ಕ್ಯಾಂಡಲ್ ಕೂಡ ಮಿಸ್ ಆಗಿಲ್ಲ, ಎಲ್ಲನೂ ಕ್ಯಾಪ್ಚರ್ ಮಾಡಿದ್ವಿ, ರೈಟ್? ಅದು ಲೈವಲ್ಲಿ ಕ್ಲೀನಾಗಿ ಹೇಳ್ಕೊಂಡು ಇಲ್ಲಿವರೆಗೂ ಇದೆಲ್ಲ ಕಂಪ್ಲೀಟಾಗಿ ಲಾಸ್ಟ್ 3 ಗಂಟೆ 15 ನಿಮಿಷವರೆಗೂ ಕೂಡ ಟ್ರೇಡ್ ಇತ್ತು. ಓಕೆ, ಇದು ಇವತ್ತು ನಾವು ಮಾಡಿರೋದು. ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಇಲ್ಲಿ ಕೂಡ ನೋಡ್ಕೊಳ್ಳಿ, ನಮ್ಮ ಝೋನಿಗೆ ಬಂದು ಇಷ್ಟು ಫಾಲ್ ಹಾಕ್ಕೊಂಡು ಬಂದು ನಮ್ಮ ಝೋನಲ್ಲೇ ಯಾಕೆ ನಿಂತ್ಕೊಂಡಿದೆ ಮಾರ್ಕೆಟ್ ಇಲ್ಲಿ ನೋಡಿ. ಆಮೇಲೆ ನಮ್ಮ ಝೋನ್ಗೆ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡಲ್ ಬಂತು, ಬ್ರೇಕ್ ಮಾಡಿ ಮತ್ತೆ ಹೋಗಿ ಅದೇ ಲೆವೆಲ್ ರೀಟ್ರೆಸ್ ಮಾಡಿದೆ. ನೀವು ಬೇಕಾದರೆ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಪರ್ಫೆಕ್ಟ್ ವರ್ಕ್ ಆಗಿದೆ ನೋಡಿ. ಬಂತು ಅದೇ ಲೆವೆಲ್ ನಿಂತ್ಕೊಳ್ತು, ಲೆವೆಲ್ ಬ್ರೇಕ್ ಮಾಡ್ತು, ಮತ್ತೆ ಬಂದು ಇದೇ ಝೋನ್ಗೆ ಪರ್ಫೆಕ್ಟಾಗಿ ರೀಟ್ರೆಸ್ ಮಾಡಿ ಅಲ್ಲಿಂದ ಫಾಲ್ ಆಗಿ ಮೇಜರ್ ಸಪೋರ್ಟ್. ಎಲ್ಲಿದೆ ಮೇಜರ್ ಸಪೋರ್ಟ್? ಇಲ್ಲಿವರೆಗೂ ಬಂದು ಎಕ್ಸಾಕ್ಟಾಗಿ ಇಲ್ಲಿಂದ ರಿಜೆಕ್ಟ್ ಆಗಿ ಬಂತು, ರೈಟ್? ಅನಾಲಿಸಿಸ್ ಪರ್ಫೆಕ್ಟ್, ಲೆವೆಲ್ಸ್ ಪರ್ಫೆಕ್ಟ್, ಎವ್ರಿಥಿಂಗ್ ಈಸ್ ಗುಡ್.
ಪ್ಲಸ್ ಈ ವಾರ ರಿಸಲ್ಟ್ ನಾನು ಮೊನ್ನೆನೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಇವತ್ತಿನ ತಂಬ್ಲೇನು ವೀಕೆಂಡ್ ತಂಬ್ಲೇನು ಮಂಡೇನೇ ರೆಡಿ ಇರ್ತದಂತ. ಈ ವಾರದ ರಿಸಲ್ಟು ಆಲ್ ಡೇಸ್, ಫಸ್ಟು ಆಲ್ ಕಾಲ್ಸ್. ನಾವು ಏನೇನು ಕಾಲ್ ಅಂತ ತೊಗೊಂಡಿದ್ವಿ ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆದಮೇಲೆ ಎಲ್ಲ ಫಸ್ಟು ಮಾರ್ನಿಂಗ್ 6 PM ಕೂಡ ಏನು ಕಾಲ್ಸ್ ಕೊಟ್ಟಿದ್ವಿ, ಎಲ್ಲ ಕಾಲ್ಸ್, ಆಲ್ ಕಾಲ್ಸ್, ಟಾರ್ಗೆಟ್ ಡನ್. ಆಲ್ ಟಾರ್ಗೆಟ್ಸ್ ಏನೇನು ಟಾರ್ಗೆಟ್ಸ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಎಲ್ಲ ಟಾರ್ಗೆಟ್ಸು ಡನ್. ಓಕೆ, ಆಲ್ ಕಾಲ್ಸ್, ಆಲ್ ಟಾರ್ಗೆಟ್ ಡನ್. ಆಲ್ ಡೇಸ್ ಎಲ್ಲ ದಿನವೂ ಕ್ಲೋಸ್ ವಿತ್ ಗ್ರೀನ್, ಎಲ್ಲ ದಿನವೂ ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ವಿ. ಫುಲ್ ವೀಕ್ ಕ್ಲೋಸಲ್ಲಿ ಗ್ರೀನಲ್ಲೇ ಕ್ಲೋಸ್ ಮಾಡಿದ್ವಿ. ಸಿಂಗಲ್ ಡೇ ಸಿಂಗಲ್ ಕಾಲ್ ಕೂಡ ಫೇಲ್ ಆಗಿಲ್ಲ. ಓಕೆ, 100% ರಿಸಲ್ಟ್. ಯಾಕೆಂದರೆ ನಾನು ಹೇಳ್ತೀನಿ ನೋಡಿ, ನಮ್ಮ ಗ್ರೂಪಲ್ಲಿ ಕೂಡ ಸ್ವಲ್ಪ ವಿಚಿತ್ರ ಜನ ಇದ್ದಾರೆ. ಅವರು ಟಾರ್ಗೆಟ್ ಬಂದರೆ ಕೂಡ ಅಲ್ಲಿ ಅವರು ಮಾಡೋದೇ ಮಾಡ್ತಿರ್ತಾರೆ. ಏನು ಮಾಡ್ತಾರೆ ಅಂದರೆ ಇದು ಹಿಂಗ ಅಂತ. ಅವ್ರಿಗಿನ್ನೇನಾದ್ರೂ ಲಾಸ್ ಬಂದರೆ ಅವರೇ ಒಂದು ಚಾನಲ್ ಓಪನ್ ಮಾಡಿ ಪಬ್ಲಿಷ್ ಮಾಡ್ತಾಯಿದ್ರು. ಅಷ್ಟು ನೆಗೆಟಿವ್ ಪೀಪಲ್ಸ್ ಕೂಡ ಇದ್ದಾರೆ. ಅವರೇ ಇವಾಗ ಸ್ಯಾಟಿಸ್ಫೈ ಆಗಿ ಸುಮ್ಮನೆ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಾಫಿಟ್ ಬಂದರೆ ಕೂಡ ಬಂದಿಲ್ಲ ಅನ್ನೋರು ಸ್ಯಾಟಿಸ್ಫೈ ಆಗಿ ಆರಾಮಾಗಿದ್ದಾರೆ. ಆಲ್ ಕಾಲ್ಸ್, ಆಲ್ ಡೇಸ್, ಆಲ್ ಟಾರ್ಗೆಟ್ಸ್, ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್. ರೈಟ್, ಇದು ಈ ವಾರದ ರಿಸಲ್ಟು. ಇದು ಇವತ್ತೊಂದು ಅನಾಲಿಸಿಸ್, ಇವತ್ತೊಂದು ರಿಪೋರ್ಟ್. ಏನೇನು ಹೇಳಿದೆ ಪಿನ್ ಟು ಪಿನ್ ವರ್ಕ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ ನೀವು. ಹೊಸಬ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ ಎಜುಕೇಷ್ನಲ್ ಪರ್ಪಸ್. ಈ ವಿಡಿಯೋಗೆ ಜಾಸ್ತಿ ಏನು ಬೇಕಾಗಿಲ್ಲ, 50 ಲೈಕ್ ಬಂದರೆ ಮಾತ್ರ, 50 ಲೈಕ್ಸ್, LIKE 50 ಲೈಕ್ ಬಂದರೆ ಮಾತ್ರ ಸೋಮವಾರದ ಅನಾಲಿಸಿಸ್ ಅನ್ನೋದು ಸಂಡೇ ಅಪ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ಅಪ್ಲೋಡ್ ಆಗಲ್ಲ, ನೋ ಇಶ್ಯೂ. ನಾನು ತುಂಬ ಕ್ಲಿಯರಾಗಿ ಹೇಳ್ತೀನಿ. ಯಾಕಂದರೆ ಯೂಟ್ಯೂಬಿಂದ ನಮಗೇನು ಲಕ್ಷ ಬರ್ತಾ ಇಲ್ಲ. ಇದನ್ನು ಮಾಡೋಕ್ಕೆ ನಮ್ಗೆ ಗಂಟೆ ಟೈಮ್ ವೇಸ್ಟು. ಸ್ಟೂಡೆಂಟ್ ಬರ್ತಾರಲ್ವ ಅಂದರೆ ಆಲ್ರೆಡಿ ಬಂದಿರೋ ಸ್ಟೂಡೆಂಟ್ಸ್ಗೆ ಇನ್ನೂ 6 ಮಂತ್ಸ್ಗೆ ಆಗೋಷ್ಟು ಸ್ಟೂಡೆಂಟ್ಸ್ ರಿಸರ್ವಲ್ಲಿದ್ದಾರೆ. ನೋ ಪ್ರಾಬ್ಲಮ್, ನಾನು ಅಪ್ಲೋಡ್ ಮಾಡಲ್ಲ 50 ಲೈಕ್ಸ್ ಬಂದಿಲ್ಲ ಅಂದರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲೈಕ್ಸ್ ಬಂದರೆ ಸಂಡೇ ಅನ್ನೋದು ವೀಡಿಯೋ ಅಪ್ಲೋಡ್ ಆಗ್ತದೆ. ಬಂದಿಲ್ಲ ಅಂದರೆ ವೀಡಿಯೋ ಬರುತ್ತೆ. ಯಾವ ಥರ ವೀಡಿಯೋ ಬರುತ್ತೆ ಅಂದರೆ ಸಂಡೇ ಸಾಯಂಕಾಲ ಇವತ್ತಿದು ಮಾಡಿದ್ದೀವಿ ಅಂತೇಳಿ ಬರುತ್ತೆ. ಅದರಿಂದ ನಿಮಗೆ ನ್ಯೂಸ್ ಆಗಲ್ಲ. ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ನಾನು 1 hour ಟೈಮ್ ವೇಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ನಮ್ಮದು ಆಲ್ಮೋಸ್ಟ್ 300 ವೀಡಿಯೋಸ್ ಪ್ಲಸ್ ಇದ್ದಾವೆ. ಆದರೂ ನಮ್ಮ ಚಾನಲ್ಲು ಮುಂದೆನೇ ಹೋಗ್ತಾ ಇಲ್ಲ. ಸಬ್ಸ್ಕ್ರೈಬರ್ ಆಗಲಿ, ಲೈಕ್ಸ್ ಆಗಲಿ ಯಾರೂ ಬರ್ತಾಯಿಲ್ಲ. ಅವ್ರಿಗೆ ವೀಡಿಯೋ ಬರಬೇಕು, ಲೆವೆಲ್ಸ್ ಬರಬೇಕು, ತಗೊಂಡ್ಮೇಲೆ ಸುಮ್ಮನೆ ಆಗಬೇಕು. ಈ ಥರ ಇದ್ದರೆ ಕಷ್ಟ. ಲೈಕ್ಸ್ ಬರಬೇಕು. ನೀವು ಲೈಕ್ ಮಾಡಿದ ತಕ್ಷಣ ನಮ್ಗೆ ಇಲ್ಲೇನು ಲಕ್ಷನೋ ಕೋಟಿನೋ ಏನು ಬರಲ್ಲ. ಯೂಟ್ಯೂಬಿಂದ ₹1 ಕೂಡ ಬರಲ್ಲ. ಸುಮ್ಮನೆ ನಮಗೆ ಟೈಮ್ ವೇಸ್ಟು, ಎನರ್ಜಿ ವೇಸ್ಟು. ಒಂದು 4 ಜನಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ನೀವು ಲೈಕ್ ಮಾಡಬೇಕಲ್ಲಿ. ಆವಾಗಲೇ ಯೂಟ್ಯೂಬನ್ನು ಸಪೋರ್ಟ್ ಮಾಡೋದು. ಮಾಡಿಲ್ಲ ಅಂದರೆ ನೋ ಇಶ್ಯೂ. ನನಗೆ 1 hour ಟೈಮ್ ಉಳಿಯುತ್ತೆ. ಆ 1 hour ನಮ್ಮ ಸ್ಟೂಡೆಂಟ್ಗೆ ಕ್ಲಾಸ್ ತೊಗೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಲೈಕ್ಸ್ ಬಂದರೆ ಸಿಗೋಣ, ಇಲ್ಲಾಂದರೆ ನೋಡೋಣ.